ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್. ಇವತ್ತು ನಾನು ಸ್ಪೆಷಲ್ ಆಗಿ ಇವಾಗ ಟ್ರೆಂಡಿಂಗಲ್ಲಿರುವಂತಹ ಆಲಿಯಾ ಭಟ್ ಫೇವ್ರೆಟ್ ಮಿಲ್ಕ್ ಕೇಕ್ ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ತಡ ಮಾಡೋದು ಬೇಡ, ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಈ ರೆಸಿಪಿನ ಮೊದಲು ನಾವು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಇವಾಗ ನಾನಿಲ್ಲಿ ಒಂದು ಬೌಲಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀನಿ. ಅಂದರೆ 1 ಕಪ್ ಆಗುವಷ್ಟು ಮೈದಾ ಹುಡಿ, ಆನಂತರ ಇಲ್ಲಿ ನಾನು ಇದಕ್ಕೆ 1.5 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ. ನಂತರ 1.5 ಚಮಚ ಆಗುವಷ್ಟು ನಾನು ಬೇಕಿಂಗ್ ಪೌಡರ್ನ ಹಾಕ್ತಾ ಇದ್ದೀನಿ. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಚಿಟಿಗೆಯಷ್ಟು ಬೇಕಿಂಗ್ ಸೋಡಾವನ್ನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ಪೌಡರ್ಸ್ ಇದೆಯಲ್ಲ ಚೆನ್ನಾಗಿ ನಮಗೆ ಮಿಕ್ಸ್ ಆಗಿ ಸಿಗಬೇಕು. ಮಿಕ್ಸ್ ಮಾಡುವ ಬೌಲಲ್ಲಿ ಯಾವುದೇ ಕಾರಣಕ್ಕೂ ನೀರಿನಂಶ ಇರಬಾರ್ದು. ನೆಕ್ಸ್ಟ್ ನಾನು ಇವಾಗ ಒಂದು ಬೌಲಲ್ಲಿ 3 ಮೊಟ್ಟೆಯನ್ನು ತೆಗೆದುಕೊಂಡಿದ್ದೀನಿ. ಇವಾಗ ಇದನ್ನು ಸ್ಟಿಫ್ ಕನ್ಸಿಸ್ಟೆನ್ಸಿ ಬರುವವರೆಗೆ ಚೆನ್ನಾಗಿ ನಾವು ಬೀಟ್ ಮಾಡ್ಕೋಬೇಕು. ಇದನ್ನು ನಾವು ಚೆನ್ನಾಗಿ ಬೀಟ್ ಮಾಡಲಿಲ್ಲ ಅಂದರೆ ನಮಗೆ ಕೇಕ್ ಇದೆಯಲ್ಲ ಮೊಟ್ಟೆಯ ಸ್ಮೆಲ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಆದ ಕಾರಣ ಚೆನ್ನಾಗಿ ಇದನ್ನು ಬೀಟ್ ಮಾಡಬೇಕು. ನಂತರ ಬೀಟ್ ಮಾಡೋ ಪಾತ್ರೆಯಲ್ಲಿ ಯಾವುದೇ ಕಾರಣಕ್ಕೂ ನೀರಿನಂಶ ಇರಬಾರ್ದು. ಆವಾಗ ನಮಗೆ ಚೆನ್ನಾಗಿ ಈ ರೀತಿ ಸ್ಟಿಫ್ ಕನ್ಸಿಸ್ಟೆನ್ಸಿಯಲ್ಲಿ ಸಿಗೋದಿಲ್ಲ. ಈ ಕನ್ಸಿಸ್ಟೆನ್ಸಿಗೆ ಬಂದ ನಂತರ ಇಲ್ಲಿ ನಾನು 3/4 ಕಪ್ ಆಗುವಷ್ಟು ಸಕ್ಕರೆ ಪೌಡರ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕಿ ಈ ಥರ ಬೀಟ್ ಮಾಡ್ಕೊಳ್ಳಿ, ಒಮ್ಮೆಲೆ ಹಾಕ್ಕೋಬೇಡಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಇದನ್ನು ಬೀಟ್ ಮಾಡ್ಕೋಬೇಕು. ಸೊ ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಈ ರೀತಿ ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಪೌಡರ್ ಇದೆಯಲ್ಲ ಚೆನ್ನಾಗಿ ಕರಗುವ ತನಕ ಇದನ್ನು ಈ ರೀತಿ ನಾವು ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಈ ರೀತಿ ಸ್ಟಿಫ್ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಬರಬೇಕು. ಸೊ ನಾನಿಲ್ಲಿ 1 ಕಪ್ ಮೈದಾಗೆ 3/4 ಕಪ್ ಆಗುವಷ್ಟು ಸಕ್ಕರೆ ಪೌಡರ್ನ ಹಾಕ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಇವಾಗ ಈ ಕನ್ಸಿಸ್ಟೆನ್ಸಿಗೆ ಬಂದಿದಲ್ಲ. ಇವಾಗ ನಾವು ಅವಾಗ ತೆಗೆದಿಟ್ಕೊಂಡಂತಹ ಡ್ರೈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಕೋಬೇಕು. ನೀವು ಫಸ್ಟ್ ಟೈಮ್ ಮಾಡೋದಾದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಆಲ್ರೆಡಿ ಈ ಥರ ಮಿಕ್ಸ್ ಮಾಡಿ ಗೊತ್ತಿದೆ ಅಂತ ಹೇಳಿದರೆ ಈ ಥರ ಒಮ್ಮೆಲೆ ಹಾಕಿ ಸ್ಲೋ ಆಗಿ ಇದನ್ನು ಮಿಕ್ಸ್ ಮಾಡಬೇಕು. ಸ್ಪೀಡ್ ಆಗಿ ಇದನ್ನು ಮಿಕ್ಸ್ ಮಾಡ್ಕೋಬಾರ್ದು. ಚೆನ್ನಾಗಿ ಸ್ಲೋ ಆಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಪೂನ್ ಹಾಕಿ ಅಥವಾ ವಿಸ್ಕ್ನ ಸಹಾಯದಿಂದ ಇದನ್ನು ಚೆನ್ನಾಗಿ ಈ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಈ ಪೌಡರ್ಸ್ ಇದೆಯಲ್ಲ ಇದು ಕಂಪ್ಲೀಟ್ ಆಗಿ ಇದರಲ್ಲಿ ಎಲ್ಲ ಕಡೆ ಹರಡುವಾಗೆ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ನಮಗೆ ಪರ್ಫೆಕ್ಟಾಗಿ ಸ್ಪಾಂಜ್ ಬರೋದಿಲ್ಲ. ಸೊ ಆದ ಕಾರಣ ಇದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗ್ತದೆ ಅಂತ ಹೇಳಿದರೆ ಈ ಫ್ಲಫಿನೆಸ್ ಇದೆಯಲ್ಲ ಅದು ಕಮ್ಮಿ ಆಗ್ತಾ ಬರ್ತದೆ. ಸೊ ಸ್ಪೀಡಾಗಿ ಒಮ್ಮೆಲೆ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು, ಆವಾಗ ಕೇಕ್ ನಮಗೆ ಹಾರ್ಡ್ ಆಗಿ ಸಿಗ್ತದೆ. ಸೊ ಆದ ಕಾರಣ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದು ನಮಗೆ ಮಿಕ್ಸ್ ಆಗಿ ಸಿಕ್ಕಿದರೆ ಸಾಕಾಗ್ತದೆ. ನಂತರ ಇವಾಗ ಇದಕ್ಕೆ ಹಾಲು ಮತ್ತು ಆಯಿಲ್ ಎಲ್ಲ ಹಾಕಲಿಕ್ಕಿದೆ ಅಲ್ಲ, ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಹಾಕ್ಕೋಬೇಕು. ಇಲ್ಲಾಂದರೆ ಗಂಟಾಗಿ ನಮಗೆ ಸಿಗ್ತದೆ, ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಇವಾಗ ನೋಡಿ ನಾನು ಚೆನ್ನಾಗಿ ಎಲ್ಲ ಫುಲ್ ಕಂಪ್ಲೀಟಾಗಿ ಮಿಕ್ಸ್ ಈ ಥರ ಮಾಡಿ ಆದ ನಂತರ ಇವಾಗ ಇದಕ್ಕೆ ನಾನು 1/4 ಕಪ್ ಆಗುವಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಟ್ಟ ಹಾಲನ್ನು ಹಾಕೋಬಾರ್ದು, ತಣ್ಣಗೆ ಆಗಿರಬೇಕು. ಸೊ ನಂತರ ನಾನು 1/4 ಕಪ್ ಆಗುವಷ್ಟು ಆಯಿಲ್ನ ಹಾಕ್ತಾ ಇದ್ದೀನಿ. ಆಯಿಲ್ ಹಾಕಿದ ನಂತರ ಬೀಟರಲ್ಲಿ ಫಸ್ಟ್ ಸ್ಪೀಡಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಓವರ್ ಸ್ಪೀಡಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು, ಆವಾಗ ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಸ್ಲೋ ಆಗಿ ಫಸ್ಟ್ ಸ್ಪೀಡಲ್ಲೇ ಇಟ್ಟು ನಾನು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ನಮಗೆ ಮಿಕ್ಸ್ ಆಗಿ ಸಿಕ್ಕಿದ್ರೆ ಸಾಕು. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಇವಾಗ ಕೇಕ್ ಟಿನ್ಗೆ ನಾನು ಈ ಥರ ಫಾಯಿಲ್ ಪೇಪರ್ನ ಹಾಕಿದ್ದೀನಿ. ಫಾಯಿಲ್ ಪೇಪರ್ ಇಲ್ಲಾಂದರೆ ಬಟರ್ ಪೇಪರ್ನ ಸಹ ಹಾಕ್ಕೋಬೋದು. ಸೊ ಇದನ್ನು ಹಾಕಿ ಚೆನ್ನಾಗಿ ಈ ಥರ ಹಾಕ್ಕೋಬೇಕು. ಹಾಕಿದ ನಂತರ ಇದನ್ನು ಟ್ಯಾಪ್ ಮಾಡ್ಕೋಬೇಕು. ಅಂದರೆ ಇದರಲ್ಲಿ ಏರ್ ಬಬಲ್ಸ್ ಎಲ್ಲ ಇದ್ದರೆ ಹೋಗ್ಲಿಕ್ಕೋಸ್ಕರ ಅದನ್ನು ಟ್ಯಾಪ್ ಮಾಡ್ಕೋಬೇಕು. ಇವಾಗ ನಾನು ಎಲ್ಲ ಬ್ಯಾಟ್ರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಇವಾಗ ಬ್ಯಾಟ್ರ್ ಎಷ್ಟಿದೆ ಅಂತ ಹೇಳಿ. ಚೆನ್ನಾಗಿ ನಮಗೆ ಇದು ಸ್ಪಾಂಜ್ ಪರ್ಫೆಕ್ಟಾಗಿ ಬರ್ತದೆ. ಈ ಥರನೇ ಫಾಲೋ ಮಾಡ್ಕೊಂಬನ್ನಿ. ಸೊ ಇವಾಗ ನೋಡಿ ನಾನು ಟ್ಯಾಪ್ ಮಾಡ್ತಾ ಇದ್ದೀನಲ್ಲ, ಈ ಥರ ಟ್ಯಾಪ್ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿದ್ದ ಏರ್ ಬಬಲ್ಸ್ ಎಲ್ಲ ಇದೆಯಲ್ಲ ಅದೆಲ್ಲ ಹೋಗ್ತದೆ. ಸೊ ಅದಕ್ಕಾಗಿ ಇವಾಗ ನೆಕ್ಸ್ಟ್ ಇದನ್ನು ನಾವು ಒಂದು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ಅಥವಾ ಯಾವುದೇ ಒಂದು ಪಾತ್ರೆಯಲ್ಲಿ ಈ ಥರ ಇಟ್ಕೊಂಡು ನಾವು ಇದನ್ನು ಒಂದು 45 ಮಿನಿಟ್ಸ್ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ಗ್ಯಾಸನ್ನು ಹೈ ಸ್ಪೀಡಲ್ಲಿ ಇಟ್ಕೋಬೇಡಿ, ಲೋ ಫ್ಲೇಮಲ್ಲಿ ಇಟ್ಟು 45 ಮಿನಿಟ್ಸ್ ನಾವು ಕುಕ್ ಮಾಡ್ಕೋಬೇಕು. ಸೊ ಅದರಲ್ಲಿ ಕುಕ್ ಆಗ್ತಾ ಇರುವ ಹಾಗೆ ನಾವಿವಾಗ ಇದಕ್ಕೆ ಕ್ರೀಮ್ನ ಬೀಟ್ ಮಾಡ್ಕೋಬೇಕು. ಅದರ ಮೇಲ್ಗಡೆಗೆ ಹಾಕಲಿಕ್ಕೆ, ಸ್ಪಾಂಜ್ ಮೇಲ್ಗಡೆಗೆ ಹಾಕಲಿಕ್ಕೆ ಇಲ್ಲಿ ನಾನು 1 ಕಪ್ ಆಗುವಷ್ಟು ವಿಪ್ಪಿಂಗ್ ಕ್ರೀಮ್ನ ತೆಗೆದುಕೊಂಡಿದ್ದೀನಿ. ಸೊ ಇಷ್ಟೇನು ನಮಗೆ ಯೂಸ್ ಆಗೋದಿಲ್ಲ, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ನಂತರ ಏನು ಗೊತ್ತಾ, ಈ ಕ್ರೀಮ್ ಇದೆಯಲ್ಲ ನಮಗೆ ನಾರ್ಮಲ್ ಕೇಕ್ಗೆ ಬೀಟ್ ಮಾಡ್ತೀವಲ್ಲ ಅಷ್ಟೊಂದು ಹಾರ್ಡಾಗಿ
ಆಗಿ ನಮಗೆ ಇರಬಾರ್ದು, ಅಂದರೆ ಅಷ್ಟೊಂದು ನಮಗೆ ಕನ್ಸಿಸ್ಟೆನ್ಸಿಯಲ್ಲಿ ಬೀಟ್ ಮಾಡಬಾರ್ದು, ಸ್ವಲ್ಪ ಈ ಥರ ಲೂಸ್ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ಈ ಕೇಕ್ ಮಾಡುವಾಗ. ಸೊ ಇಲ್ಲಿ ನೋಡಿದ್ರಲ್ಲ ಕೇಕ್ ಸಹ ನಮಗೆ ಸ್ಪಾಂಜ್ ಸಹ ಕುಕ್ಕಾಗಿ ಸಿಕ್ಕಿದೆ. ಒಂದು 45 ಮಿನಿಟ್ಸ್ ಆದ ನಂತರ ಈ ಥರ ಸ್ಟಿಕ್ನ ಸಹಾಯದಿಂದ ನೋಡಿದಾಗ ಸ್ಟಿಕ್ಗೆ ಅಂದ್ಕೊಳ್ಳಿಲ್ಲ ಅಂದರೆ ಕೇಕ್ ಚೆನ್ನಾಗಿ ಕುಕ್ ಆಗಿದೆ ಅಂತ ಹೇಳಿ ಅರ್ಥ. ಕೇಕ್ ತಣ್ಣಗೆ ಆದ ನಂತರವೇ ಈ ಫಾಯಿಲ್ ಪೇಪರ್ನೆಲ್ಲ ತೆಗಿಬೇಕು, ಬಿಸಿ ಇರುವಾಗ ತೆಗಿಲಿಕ್ಕೆ ಹೋಗಬೇಡಿ. ಇವಾಗ ಕಂಪ್ಲೀಟಾಗಿ ತಣ್ಣಗೆ ಆಗಿದೆ, ಸ್ಪಾಂಜ್ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ನೋಡಿ. ನಮಗೆ ಈ ಕೇಕ್ ಮಾಡಲಿಕ್ಕೆ ಅಂದರೆ ಮಿಲ್ಕ್ ಕೇಕ್ ಮಾಡಲಿಕ್ಕೆ ನಮಗೆ ಇಷ್ಟೊಂದು ಸ್ಪಾಂಜ್ ನಮಗೆ ಅವಶ್ಯಕತೆ ಇಲ್ಲ, ಇದರ ಅರ್ಧ ಭಾಗದಷ್ಟು ನಮಗೆ ಸಾಕಾಗ್ತದೆ. ನಾನಿಲ್ಲಿ ಇದರ ಮೇಲ್ಗಡೆ ಟಾಪಲ್ಲಿ ಇದೆಯಲ್ಲ ಈ ಲೇಯರನ್ನು ಸ್ವಲ್ಪ ತೆಗಿತಾ ಇದ್ದೀನಿ, ಇದನ್ನು ಯೂಸ್ ಮಾಡ್ತಾ ಇಲ್ಲ ನಾನು ಈ ಕೇಕ್ ಮಾಡಲಿಕ್ಕೆ. ನಂತರ ಏನು ಗೊತ್ತಾ, ಇದು ತೆಗೆದ ನಂತರ ಸಹ ಇದನ್ನು ನಾವು 2 ಭಾಗವಾಗಿ ಕಟ್ ಮಾಡಿ ನಮಗೆ ಅರ್ಧ ಭಾಗದಷ್ಟು ಮಾತ್ರ ನಮಗೆ ಈ ಕೇಕ್ಗೆ ಯೂಸ್ ಆಗುವಂಥದ್ದು. ಆದರೆ ಸೊ ನಾವು ಮನೆಯಲ್ಲಿ ನಮಗೆ ಮಾಡೋದ್ರಿಂದ ನಾನು ಇದನ್ನು ಫುಲ್ಲಾಗಿ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಇದನ್ನು ಕಟ್ ಮಾಡ್ತಾ ಇಲ್ಲ. ನಮಗೆ ಈ ಸೈಜಲ್ಲಿ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ನಮಗೆ ಮನೆಯಲ್ಲಿ ತಿನ್ನಲಿಕ್ಕಲ್ಲ, ಸೊ ಅದ ಕಾರಣ ನಾನು ಇದನ್ನು ಒಂದು ಈ ಬೌಲ್ಗೆ ಶಿಫ್ಟ್ ಮಾಡಿದ್ದೀನಿ. ನಾನು ಈ ಬೌಲಲ್ಲಿ ಇವಾಗ ಈ ಕೇಕ್ನ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಇದರ ಅರ್ಧ ಭಾಗದಷ್ಟು ನಮಗೆ ಸಾಕಾಗ್ತದೆ ಸ್ಪಾಂಜ್, ಆದರೆ ನಾನು ಮಾತ್ರ ಇಲ್ಲಿ ಇದಕ್ಕೆ ಫುಲ್ಲಾಗಿ ಹಾಕಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ಮಿಲ್ಕ್ನ ರೆಡಿ ಮಾಡ್ಕೋಬೇಕಲ್ಲ. ಇಲ್ಲಿ ನಾನು 1 ಕಪ್ ಆಗುವಷ್ಟು ಫ್ರೆಶ್ ಕ್ರೀಮ್ ಇದೆಯಲ್ಲ, ಒಂದು ಫ್ರೆಶ್ ಕ್ರೀಮ್ ಇಲ್ಲಾಂದರೆ ವಿಪ್ಪಿಂಗ್ ಕ್ರೀಮ್ ಸಹ ಆಗ್ತದೆ, ವಿಪ್ಪಿಂಗ್ ಕ್ರೀಮ್ ಅಥವಾ ಫ್ರೆಶ್ ಕ್ರೀಮ್ನ ಹಾಕ್ಕೋಬೇಕು. ನಂತರ ಅದಕ್ಕೆ ರುಚಿಗೆ ಕಂಡೆನ್ಸ್ ಮಿಲ್ಕ್ ಇದೆಯಲ್ಲ, ಮಿಲ್ಕ್ ಮೇಡ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ನಂತರ ಇದಕ್ಕೆ ನಾನು 2 ಕಪ್ ಆಗುವಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ, ಕೋಲ್ಡ್ ಆಗಿರುವಂಥ ಹಾಲನ್ನು ಹಾಕ್ತಾ ಇದ್ದೀನಿ. ಸೊ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವೀಟ್ ಎಲ್ಲ ಚೆನ್ನಾಗಿದೆಯಾ ಅಂತ ಹೇಳಿ ಒಮ್ಮೆ ನೋಡ್ಕೊಳ್ಳಿ ರುಚಿಯೆಲ್ಲ. ಸೊ ಈ ಮಿಕ್ಸ್ ರೆಡಿಯಾಗಿದೆಯಲ್ಲ, ಇವಾಗ ಏನು ಮಾಡ್ಕೋಬೇಕಂದ್ರೆ ಈ ನಾವು ಮಾಡಿಟ್ಕೊಂಡಂಥ ಕೇಕ್ ಇದೆಯಲ್ಲ ಇದಕ್ಕೆ ಹಾಕ್ಕೋಬೇಕು. ಇದು ಕಂಪ್ಲೀಟಾಗಿ ನಾವು ಇದು ಸ್ಪಾಂಜ್ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ ಹೇಳಿ ನೋಡಲಿಕ್ಕೆ ಈ ಹಾಲು ಹಾಕಿದ ತಕ್ಷಣವೇ ಇದೆಲ್ಲ ಕಂಪ್ಲೀಟಾಗಿ ಹೀರ್ಕೊಳ್ತಾ ಇದೆಯಲ್ಲ, ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಎಳ್ಕೊಳ್ತಾ ಇದೆ ಅಂತ ಹೇಳಿ. ಎಷ್ಟು ಹಾಲನ್ನು ನಾವು ಹಾಕ್ತೀವಿ ಅಷ್ಟೊಂದು ಸಾಫ್ಟಾಗಿ ನಮಗೆ ಬರ್ತದೆ. ನಂತರ ಉಳಿದ ಹಾಲನ್ನು ನಾವು ನಂತರ ಕೇಕ್ನ ಸರ್ವ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೇಕು. ಸೊ ಇವಾಗ ನಾವು ಹಾಲು ಹಾಕಿದ ನಂತರ ಇದಕ್ಕೆ ಆವಾಗ ಬೀಟ್ ಮಾಡಿದ ಕ್ರೀಮ್ ಇದೆಯಲ್ಲ ಇದನ್ನು ಹಾಕ್ಕೋಬೇಕು. ನಾನಿಲ್ಲಿ ಜಾಸ್ತಿ ಓವರಾಗಿ ಕ್ರೀಮ್ ಹಾಕ್ತಾ ಇಲ್ಲ, ಇದಕ್ಕೆ ಜಾಸ್ತಿ ಕ್ರೀಮ್ ಏನು ಹಾಕಲಿಕ್ಕಿಲ್ಲ, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ನಿಮಗೆ ಕ್ರೀಮ್ ಜಾಸ್ತಿ ಇಷ್ಟ ಅಂದರೆ ಬೇಕಂದರೆ ಹಾಕ್ಕೋಬೋದು. ಸೊ ಇವಾಗ ನೋಡಿದ್ರಲ್ಲ ಇದನ್ನು ಚೆನ್ನಾಗಿ ಈ ಥರ ಹಾಕ್ಕೋಬೇಕು. ನಂತರ ಏನು ಗೊತ್ತಾ, ಆವಾಗ ಹೇಳಿದ ಹಾಗೆ ಕ್ರೀಮ್ ಜಾಸ್ತಿ ನಮಗೆ ಹಾರ್ಡಾಗಿ ಇರಬಾರ್ದು, ಸ್ವಲ್ಪ ಸಾಫ್ಟಾಗಿಯೇ ಇರಬೇಕು. ಸೊ ನೋಡಿದ್ರಲ್ಲ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಈ ಥರ ಲೆವೆಲ್ ಮಾಡ್ಕೊಳ್ಳಿ. ಸ್ಪೂನ್ನ ಸಹಾಯದಿಂದ ಅಥವಾ ಸ್ಪ್ಯಾಚುಲರ್ ಇದ್ದರೆ ಅದರ ಸಹಾಯದಿಂದ ಚೆನ್ನಾಗಿ ಇದನ್ನು ನಾವು ಲೆವೆಲ್ ಮಾಡ್ಕೋಬೇಕು. ಸೊ ನೋಡಿದ್ರಲ್ಲ ಖಂಡಿತವಾಗಿಯೂ ಈ ಕೇಕನ್ನು ನೀವು ಟ್ರೈ ಮಾಡಲೇಬೇಕು, ಯಾಕಂದರೆ ಅಷ್ಟೊಂದು ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು ಈ ಮಿಲ್ಕ್ ಕೇಕ್. ತುಂಬ ಕೇಕ್ ತಿನ್ನದವರು ಸಹ ಈ ಮಿಲ್ಕ್ ಕೇಕನ್ನು ತುಂಬ ಜನರು ಇಷ್ಟಪಡ್ತಾರೆ. ಸೊ ನೋಡಿದ್ರಲ್ಲ ಇವಾಗ ಇದು ಇಷ್ಟು ರೆಡಿಯಾಗಿದೆ. ಸೊ ನಾವು ಆಲಿಯಾ ಭಟ್ ಸ್ಟೈಲಲ್ಲೇ ಮಾಡ್ಕೋಬೇಕಂದ್ರೆ ಇದಕ್ಕೆ ನಾನಿಲ್ಲಿ ಸ್ಟ್ರಾಬೆರಿನ ಈ ಥರ ಕಟ್ ಮಾಡಿ ಇಡ್ತಾ ಇದ್ದೀನಿ. ಈ ಥರ ಸ್ಟ್ರಾಬೆರಿ ಆ ಕೇಕಲ್ಲಿ ಎಲ್ಲ ನೀವು ನೋಡಿರ್ಬೋದು. ನಮಗೆ ಇದೇನು ಇದರಲ್ಲಿ ಏನು ವ್ಯತ್ಯಾಸ, ಟೇಸ್ಟ್ ವ್ಯತ್ಯಾಸ ಆ ಥರ ಏನಿಲ್ಲ, ನೋಡಲಿಕ್ಕೆ ಒಂದು ಲುಕ್ ಇದೆ ಅಂತ ಹೇಳಿ ಅಷ್ಟೇ. ಸೇಮ್ ಅದೇ ಲುಕ್, ಆಲಿಯಾ ಭಟ್ ಫೇವ್ರೆಟ್ ಕೇಕ್ ಇದೆಯಲ್ಲ ಅದೇ ಲುಕ್ಕಲ್ಲಿ ಸಿಗಬೇಕಂದ್ರೆ ನಮಗೆ ಅದರ ಮೇಲ್ಗಡೆಗೆ ಈ ಥರ ಸ್ಟ್ರಾಬೆರಿನ ನಾವು ಕಟ್ ಮಾಡಿ ಇಟ್ಕೋಬೇಕು. ಸೊ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ, ಇದರ ಮೇಲ್ಗಡೆ ಈ ಥರ ಸ್ಟ್ರಾಬೆರಿನ ಇಟ್ಕೋಬೇಕು. ಸ್ಟ್ರಾಬೆರಿ ನಂತರ ಬ್ಲೂಬೆರಿನ ಸಹ ಇದಕ್ಕೆ ಇಟ್ಕೋಬೇಕು. ಸೊ ಇವಾಗ ನೋಡಿದ್ರಲ್ಲ ಕಟ್ ಮಾಡಿದಂತಹ ಸ್ಟ್ರಾಬೆರಿನ ನಾನು ಇವಾಗ ಜೋಡಿಸ್ತಾ ಇದ್ದೀನಿ. ಇದರಲ್ಲಿ ಏನು ಟೇಸ್ಟ್ ವ್ಯತ್ಯಾಸ ಇಲ್ಲ, ಆವಾಗಲೇ ಹೇಳಿದ ಹಾಗೆ ಇದೊಂದು ಸುಮ್ಮನೆ ಒಂದು ಡೆಕೋರೇಷನ್ಗೆ ಅಂತಲೇ ಅಷ್ಟೇ, ಇದರಲ್ಲಿ ವ್ಯತ್ಯಾಸ ಏನೂ ಇಲ್ಲ ಟೇಸ್ಟಲ್ಲಿ. ಸೊ ನೋಡಿದ್ರಲ್ಲ ಇವಾಗ ನಾನು ಈ ಎಲ್ಲ ಕಡೆ ಚೆನ್ನಾಗಿ ಕಾಣಲಿಕ್ಕೋಸ್ಕರ ಈ ಥರ ಸ್ಟ್ರಾಬೆರಿನ ಇಡ್ತಾ ಇದ್ದೀನಿ, ಅದೇ ಲುಕ್ಕಲ್ಲಿ ಕಾಣಬೇಕಂತ ಹೇಳಿ. ಸೊ ನೋಡಿದ್ರಲ್ಲ ಸ್ಟ್ರಾಬೆರಿ ಎಲ್ಲ ಜೋಡಿಸಿ ಆಯ್ತಲ್ಲ, ನಂತರ ಇದಕ್ಕೆ ಉಂಟಲ್ಲ ಬ್ಲೂಬೆರಿನ ಹಾಕ್ಕೋಬೇಕು. ಅಥವಾ ನನಗೇನು ಗೊತ್ತಾ, ನನಗೆ ಬ್ಲೂಬೆರಿ ಸಿಗಲಿಲ್ಲ, ಸೊ ಆದ ಕಾರಣ ನನ್ನ ಹತ್ರ ಬ್ಲ್ಯಾಕ್ ಗ್ರೇಪ್ ಇತ್ತಲ್ಲ ಅದು ಆಲ್ರೆಡಿ ಇತ್ತು ನನ್ನ ಹತ್ರ. ಸ್ವಲ್ಪ ಫೋಟೋಗೆ ಈ ಥರ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಅದನ್ನು ನಾನು ಜೋಡಿಸ್ತಾ ಇದ್ದೇನೆ, ನೋಡ್ಕೋಬೋದು. ಸೊ ನೋಡಿದ್ರಲ್ಲ ಈ ಥರ ಜೋಡಿಸಿ ಆದ ನಂತರ ಇವಾಗ ಇದನ್ನು ನಾವೇನು ಗೊತ್ತಾ, ಒಂದು
2ರಿಂದ 3 ಗಂಟೆ ಆದರೂ ನಾವು ಫ್ರಿಜ್ಜಲ್ಲಿ ಇದನ್ನು ಇಟ್ಕೋಬೇಕು. ಕಂಪ್ಲೀಟಾಗಿ ನಮಗೆ ಇದು ಕೋಲ್ಡಾಗಿ ಸಿಗಬೇಕು. ಎಷ್ಟು ಜಾಸ್ತಿ ನಮಗೆ ಕೋಲ್ಡ್ ಆಗ್ತದೆ ಅಷ್ಟೊಂದು ಟೇಸ್ಟಿಯಾಗಿ ಈ ಕೇಕ್ ನಮಗೆ ಸರ್ವ್ ಮಾಡಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ, ಇವಾಗ ಇದನ್ನು ಜೋಡಿಸಿ ಅಂತೂ ಆಯಿತು. ಇವಾಗ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಫ್ರಿಜ್ಜಲ್ಲಿ ಇಟ್ಟು ನಂತರ ನಾನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಏನು ಗೊತ್ತಾ, ಇದು ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಸ್ಪಾಂಜ್ ಇಷ್ಟು ನಾರ್ಮಲ್ ಆಲಿಯಾ ಭಟ್ ಕೇಕ್ ಮಾಡುವಾಗ, ಒರಿಜಿನಲ್ ಆಲಿಯಾ ಭಟ್ ಕೇಕ್ ಮಾಡುವಾಗ ಇಷ್ಟೊಂದು ಸ್ಪಾಂಜ್ ಬೇಕಾಗಿಲ್ಲ. ನಮಗೆ ಅರ್ಧ ಭಾಗದಷ್ಟು ಸ್ಪಾಂಜ್ ಸಾಕಾಗ್ತದೆ. ಸೊ ನಾನು ನಮಗೆ ಮನೆಯಲ್ಲೇ ತಿನ್ನಲಿಕ್ಕೋಸ್ಕರ ಇದನ್ನು ಫುಲ್ಲಾಗಿ ಸ್ಪಾಂಜ್ನ ಹಾಕಿದ್ದೀನಿ. ಸೊ ನೋಡಿದ್ರಲ್ಲ, ಈ ಥರ ಇದನ್ನು ತೆಗಿಬೇಕು. ನಾನಿಲ್ಲಿ ನಿಮಗೆ ಫೋಟೋಗೆ ತೋರಿಸುವಾಗ ಅದರ ಸ್ಪಾಂಜ್ ಇದ್ದುಂಟಲ್ಲ ಅರ್ಧ ನಾನು ಕಟ್ ಮಾಡಿದೆ. ಸೊ ಇವಾಗ ನಾವು ಆವಾಗ ರೆಡಿ ಮಾಡಿಟ್ಕೊಂಡಂಥ ಹಾಲಿದೆಯಲ್ಲ, ಮಿಲ್ಕ್ ಇದೆಯಲ್ಲ, ಇದಕ್ಕೆ ಹಾಕುವಂಥ ಮಿಲ್ಕಿದ್ದು ಮಿಕ್ಸ್ ಇದೆಯಲ್ಲ ಅದನ್ನು ಹಾಕೋಬೇಕು. ಹಾಕಿ ನೋಡಿ ಈ ಥರ ಇದಕ್ಕೆ ಡಿಪ್ ಮಾಡ್ಕೋಬೇಕು. ಹಾಲು ಸಹ ನಮಗೆ ಕೋಲ್ಡ್ ಆಗಿದ್ದರೆ ತುಂಬಾ ಚೆನ್ನಾಗಿರ್ತದೆ. ಸೊ ನೋಡಿದ್ರಲ್ಲ, ಮಸ್ಟ್ ಟ್ರೈ ರೆಸಿಪಿ, ಎಲ್ಲರಿಗೂ ಫೇವ್ರೇಟ್ ಆಗಿ ಬಿಡ್ತದೆ. ಇದು ತಿಂದ ನಂತರ ಮಸ್ಟಾಗಿ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಿತ್ತಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನನ್ನ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೂ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಅದರಿಂದ ನಿಮಗೆ ನಾನು ಹಾಕಿದ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಬೇಗನೆ ಬಂದು ತಲುಪಬಹುದು. ಹಾಗೂ ನನ್ನ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ.